ಇನ್ನು ಆ ಆಡಿಯೋ ಎಲ್ಲಾ ಕಡೆಗಳಲ್ಲಿ ಪ್ರಚಾರ ಆಗ್ತಾ ಇದ್ದಂತೆ ಶಿವರಾಮೇಗೌಡರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರಂತೆ. ಏನಂತ? ಎಐ ಬಳಸಿ ನನ್ನ ತೇಜೋವಧೆಯನ್ನು ಮಾಡಲಾಗಿದೆ, ನನ್ನ ವಿರುದ್ಧ ಷಡ್ಯಂತ್ರ. ಈ ಒಂದು ಎಐ ಬಂದಿತ್ತು, ಇವರೆಲ್ಲರಿಗೂ ಒಂದು ಅಸ್ತ್ರ ಆಗ್ಬಿಟ್ಟಿದೆ. ವೈರಲ್ ಆಡಿಯೋ ಬಗ್ಗೆ ಎಲ್ಲಾರ್ ಶಿವರಾಮೇಗೌಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರಂತೆ. ಆ ಆಡಿಯೋದಲ್ಲಿ ಇರೋ ಮಾತುಗಳು ಸತ್ಯಕ್ಕೆ ದೂರವಾಗಿದೆ. ಅದರಲ್ಲಿ ಬಹುತೇಕ ಮಾತುಗಳನ್ನ ನಾನು ಮಾತಾಡಿಯೇ ಇಲ್ಲ ಅಂತ ಶಿವರಾಮೇಗೌಡ ಹೇಳಿದ್ದಾರೆ. ಹೀಗಂತ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡು LRS ಜನವರಿ 11ರಂದು ಕದಬಳ್ಳಿ ಗ್ರಾಮದ ರಂಗ ಎಂಬಾತ ಕರೆ ಮಾಡಿದ್ದ. ಆತನ ಜೊತೆ ಗೌರವಯುತವಾಗಿ ನಾನು ಮಾತನಾಡಿದೆ. ಆದರೆ ಮಾತು ಮುಂದುವರಿಸಿ ನನ್ನನ್ನು ಪ್ರಚೋದಿಸಲು ಪ್ರಯತ್ನಿಸಿದ. ನಾನು ಆತನಿಗೆ ಒಂದೆರಡು ಬೈಗುಳ ಬೈದು ಫೋನ್ ಇಟ್ಟೆ. ಅಂದು ಆತ ನನ್ನ ಜೊತೆ ಮಾತನಾಡಿತು 2 ನಿಮಿಷ 42 ಸೆಕೆಂಡ್ ಅಷ್ಟೇ. ಘಟನೆ ನಡೆದ 18 ದಿನಗಳ ನಂತರ ಆಡಿಯೋ ತಿರುಗಿಸಲಾಗಿದೆ. ಅಂದ್ರೆ ಇವರು ಹೇಳೋ ಪ್ರಕಾರ ಎಐಗೆ ಹೋಗಿ ಶಿವರಾಮೇಗೌಡ ಅಂಬರೀಷಗೆ ಬೈದಂಗೆ ಆಡಿಯೋ ರೆಡಿ ಮಾಡಿಕೊಳ್ಳು ಅಂತ ಹೇಳಿಬಿಟ್ರೆ ಎಐ ಶಿವರಾಮೇಗೌಡರ ವಾಯ್ಸು ಕ್ಯಾಪ್ಚರ್ ಮಾಡಿಕೊಂಡು ಅದು ಹಿಂಗೆ ಬೈದು ಹಿಂಗೆ ಕಳಿಸ್ಬಿಡುತ್ತೆ. ಏನು ಎಐ ಬಂತು, ಎಐ ಒಂದು ಇದೆ ಅನ್ನೋ ಕಾರಣಕ್ಕೆ ಎಲ್ಲದನ್ನ ಎಐ ಮೇಲೆ ಹಾಕ್ಬಿಟ್ರೆ ಹೆಂಗೆ ಅಂತ. ಫಸ್ಟ್ ಆಫ್ ಆಲ್ ಎಐಗೆ ಶಿವರಾಮೇಗೌಡ ಅಂದ್ರೆ ಯಾರು ಅಂತ ಗೊತ್ತಿದೆಯಂತ? ಅದ ಹೆಂಗೆ ನಿಮ್ಮ ಆಡಿಯೋನೆಲ್ಲ ತಿರುಚಿ ಇದು ಮಾಡುತ್ತೆ? ಹಿಂಗಂತ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರಂತೆ LR ಶಿವರಾಮೇಗೌಡ. ಅದು ನಂದಲ್ಲ ಕಣ್ರಿ, ಅದನ್ನ ಆಡಿಯೋವನ್ನ ತಿರುಚಲಾಗಿದೆ, ಎಐಯಲ್ಲಿ ಬೇಕಾಬಿಟ್ಟಿ ಎಲ್ಲ ಹಾಕಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಶಿವರಾಮೇಗೌಡರು. ಹೀಗಂತ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ LRS ಬರೆದುಕೊಂಡಿದ್ದಾರಂತೆ. ಇತ್ತೀಚೆಗೆ ರಾಜಕಾರಣಿಗಳೆಲ್ಲರೂ ಕೂಡ ಈ ಎಐಯನ್ನು ಅಸ್ತ್ರವಾಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಎಐಯಲ್ಲಿ ಮಾಡಿದ್ದು, ಎಐಯಲ್ಲಿ ಮಾಡಿದ್ದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ತನಿಖೆ ಆದರೆ ಮಾತ್ರ ಗೊತ್ತಾಗುತ್ತೆ. ಈ ವಿಚಾರವು ಬೇಕಾದ್ರೆ ತನಿಖೆ ಆಗಲಿ. ಅದರಲ್ಲಿ ಬಹುತೇಕ ಯಾರೋ ಒಬ್ಬ JDS ಕಾರ್ಯಕರ್ತನನ್ನ ಕಾಲ್ ಮಾಡಿದ್ದ, 2 ನಿಮಿಷ 42 ಸೆಕೆಂಡ್ ಅದರಲ್ಲಿ ಮಾತಾಡಿದೆ, ನನ್ನನ್ನು ಪ್ರಚೋದನೆ ಮಾಡುವಂಥ ಕೆಲಸವನ್ನು ಮಾಡ್ದ. ಆದರೆ ನಾನು ಅವನಿಗೆ 2 ಬೈಗಳನ್ನು ಬೈದು ನಾನು ಕಾಲ್ ಕಟ್ ಮಾಡಿದೆ. ಅದೇ ಆಡಿಯೋವನ್ನು ಇದೀಗ ತಿರುಚಿ ಈ ರೀತಿಯಲ್ಲಿ ಮಾಡಲಾಗಿದೆ ಅಂತ ಶಿವರಾಮೇಗೌಡರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಆಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂತೆ ಇದೀಗ ಶಿವರಾಮೇಗೌಡರು ಸ್ಪಂದಿಸಿದ್ದಾರಂತೆ. ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು ನಾನು ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ.